ವೆರಿ ಗುಡ್ ಮಾರ್ನಿಂಗ್. ನಾವೇನು ಮಾಡ್ತಾಯಿದ್ದೀವಪ್ಪ ಅಂದರೆ 2024ರ ಗಣಿತ ಪರೀಕ್ಷೆ 1ರ ಮಾದರಿ ಉತ್ತರಗಳನ್ನು ಅಭ್ಯಾಸ ಮಾಡ್ತಾಯಿದ್ವಿ. ಅದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು, 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಈಗ ಏನಪ್ಪ ಅಂದರೆ ಕ್ವಶನ್ ಮೇನ್ ನಂಬರ್ 4 ಏನಪ್ಪ ಅಂದರೆ 3 ಅಂಕದ ಪ್ರಶ್ನೆಗಳು, ಒಟ್ಟು 9 ಪ್ರಶ್ನೆಗಳಿರ್ತಾವೆ 27 ಅಂಕಕ್ಕೆ. ಹಾಗಾದರೆ 25ನೇ ಪ್ರಶ್ನೆಯನ್ನು ನೋಡೋಣ. ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 4x ಪ್ಲಸ್ 5 ಅನ್ನು ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ರಿಂದ ಭಾಗಿಸಿ ಮತ್ತು ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಹಾಗೂ ಶೇಷ ಆರ್ ಆಫ್ ಎಕ್ಸ್ಗಳನ್ನು ಕಂಡುಹಿಡಿಯಿರಿ. ಇದೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ, ಅದನ್ನು ಆಮೇಲೆ ನೋಡೋಣ. ಹಾಗಾದ್ರೆ ಪಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 4x ಪ್ಲಸ್ 5 ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಜಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ನಾವು ಕ್ಯೂ ಆಫ್ ಎಕ್ಸ್ ಮತ್ತು ಆರ್ ಎಫ್ ಎಕ್ಸನ್ನು ಕಂಡುಹಿಡಿಯಬೇಕು. ಅದಕ್ಕೆ ಅದನ್ನು ಕ್ವಶನ್ ಮಾರ್ಕ್ ತೊಗೊಂಡಿದ್ದೀವಿ. ಹಾಗಾದರೆ ಇನ್ನೇನಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1ರಿಂದ ಏನಪ್ಪ ಅಂದರೆ ಎಕ್ಸ್ ಕ್ಯೂಬ್ ಪ್ಲಸ್ 3x² ಪ್ಲಸ್ 4x ಪ್ಲಸ್ 5 ಇದನ್ನು ಭಾಗಿಸ್ಬೇಕು. ಹಾಗಾದರೆ ಏನಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ 1 ಇದರಿಂದ ಎಕ್ಸನ್ನು ಗುಣಿಸ್ಕೊಳ್ತೀವಿ, ಹೌದಾ? ಎಕ್ಸನ್ನು ಗುಣಿಸಿದಾಗ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಆಯಿತು, ಹೌದಾ? ಆಮೇಲೆ ಎಕ್ಸ್ ಏನಪ್ಪ ಅಂದರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಆಯಿತು. ಆಮೇಲೆ ಏನಪ್ಪ ಅಂದರೆ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯಿತು. ಆಮೇಲೆ ಏನಪ್ಪ ಅಂದರೆ 1 ಇಂಟು ಎಕ್ಸ್ ಮಾಡಿದಾಗ ಎಕ್ಸ್ ಬಂತು, ಹೌದಾ? ಇದಕ್ಕೆ ಏನು ಮಾಡೋದು ಅಂದರೆ ಗುಣಿಸಿದಾಗ ಏನಪ್ಪ ಅಂದರೆ ಈ ಸಿಕ್ತು. ಹಾಗಾದರೆ ಇಲ್ಲಿ ಪ್ಲಸ್ ಇದೆ, ಅದನ್ನು ಮೈನಸ್ ಮಾಡ್ಕೊಂಡ್ವಿ. ಇಲ್ಲಿ ಮೈನಸ್ ಇದೆ, ಇದನ್ನು ಪ್ಲಸ್ ಮಾಡ್ಕೊಂಡ್ವಿ. ಇಲ್ಲಿ ಪ್ಲಸ್ ಇದೆ, ಇದನ್ನು ಮೈನಸ್ ಮಾಡ್ಕೊಂಡ್ವಿ. ಸೈನ್ಗಳನ್ನು ಚೇಂಜ್ ಮಾಡ್ಕೊಂಡ್ವಿ, ಹೌದಾ? ಪ್ಲಸ್ ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಆಯಿತು. ಆಮೇಲೆ ಅಷ್ಟೇ ಅಲ್ಲದೆ ಪ್ಲಸ್ 3x² ಮೈನಸ್ x² ಹೋದಾಗ, ಹೌದಾ? ಇಲ್ಲಿ ಮೈನಸ್ ಇರೋದ್ರಿಂದ ಇದನ್ನು ಪ್ಲಸ್ ಮಾಡ್ಕೊಂಡಿದ್ದೀವಿ, ಹೌದಾ? ಕಳೆಯೋದ್ರ ಬದಲಾಗಿ ಅದು ಕೂಡಲ್ಪಡ್ತದೆ. ಹಾಗಾದ್ರೆ 4x² ಆಯಿತು. ಆಮೇಲೆ 4x ಪ್ಲಸ್ ಎಕ್ಸ್, ಹೌದಾ? ಇಲ್ಲಿ ಪ್ಲಸ್ ಇತ್ತು, ಅದಕ್ಕೆ ಇಲ್ಲಿ ಮೈನಸ್ ತೊಗೊಂಡಿದ್ವಿ. ಮೈನಸ್ ತೊಗೊಂಡು 4xಲ್ಲಿ ಮೈನಸ್ ಎಕ್ಸ್ ಮಾಡಿದಾಗ 3x ಪ್ಲಸ್ 3x ಬಂತು. ಪ್ಲಸ್ 5 ಆ್ಯಸ್ ಇಟ್ ಈಸ್ ತೊಗೊಂಡ್ವಿ. ಇನ್ನು ಇದಾದ ನಂತರ ಈ ಸಮೀಕರಣವನ್ನು ಏನು ಮಾಡ್ತೀವಿ ಅಂದರೆ 4ರಿಂದ ಯಾವುದರಿಂದ ಮೊದಲು ಎಕ್ಸಿಂದ ಗುಣಿಸಿದ್ವಿ, ಈಗ 4ರಿಂದ ಏನು ಮಾಡ್ತೀವಿ ಅಂದರೆ ಗುಣಿಸ್ತೀವಿ. 4ರಿಂದ ಗುಣಿಸಿದಾಗ 4x², ಇಲ್ಲೇನು ಬಂದಿತ್ತು? ಉಳಿದಿತ್ತು 4x² ಪ್ಲಸ್ 3x ಪ್ಲಸ್ 5 ಬಂದಿತ್ತು. ಹಾಗಾದ್ರೆ 4ರಿಂದ ಗುಣಿಸಿದಾಗ ಇಲ್ಲಿ 4x² ಬಂತು. ಆಮೇಲೆ ಎಕ್ಸನ್ನು 4ರಿಂದ ಗುಣಿಸಿದಾಗ 4x ಬಂತು. 1ಅನ್ನು 4ರಿಂದ ಗುಣಿಸಿದಾಗ 4 ಬಂತು. ಸೈನ್ ಚೇಂಜ್ ಮಾಡ್ಕೊಂಡ್ವಿ. ಪ್ಲಸ್ ಇದ್ದಲ್ಲಿ ಮೈನಸ್ಸು, ಮೈನಸ್ ಇದ್ದಲ್ಲಿ ಪ್ಲಸ್, ಪ್ಲಸ್ ಇದ್ದಲ್ಲಿ ಮೈನಸ್. ಸೈನ್ ಚೇಂಜ್ ಮಾಡ್ಕೊಂಡ್ವಿ. 4x² ಕ್ಯಾನ್ಸಲ್ ಆಯಿತು. ಪ್ಲಸ್ 3xಲ್ಲಿ ಮೈನಸ್ 4x, ಹೌದಾ? ಮೈನಸ್ ಇರೋದ್ರಿಂದ ಅದನ್ನು ಪ್ಲಸ್ ಮಾಡ್ಕೊಂಡಿದ್ದೀವಿ. 3x ಪ್ಲಸ್ 4x ಎಷ್ಟಾಯಿತು? 7x ಆಯಿತು. ಆಮೇಲೆ ಇಲ್ಲಿ ಪ್ಲಸ್ ಇತ್ತು, ಪ್ಲಸ್ ಇರೋದ್ರಿಂದ ಮೈನಸ್ ಮಾಡ್ಕೊಂಡಿದ್ದೀವಿ. 5 4 ಹೋದರೆ 1 ಬಂತು. 7x ಪ್ಲಸ್ 1 ಬಂತು. ಹಾಗಾದರೆ ಏನಪ್ಪ ಅಂದರೆ ಶೇಷ 7x ಪ್ಲಸ್ 1 ಬಂತು. ಆಮೇಲೆ ಏನಪ್ಪ ಅಂದರೆ ಎಕ್ಸ್ ಪ್ಲಸ್ 4, ಇದು ನಮ್ಮ ಏನಪ್ಪ ಅಂದರೆ ಕ್ಯೂ ಆಫ್ ಎಕ್ಸ್. ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಹೇಳಿದ್ದೆ. ಆ ಪ್ರಶ್ನೆಯನ್ನು ನೋಡೋಣ. ಏನು ಕೇಳಿದ್ದಾರೆ ನೋಡ್ರಿ. ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 4x² ಪ್ಲಸ್ 5x ಮೈನಸ್ 2 ಅನ್ನು ಬಹುಪದೋಕ್ತಿ ಜಿ ಆಫ್ ಎಕ್ಸ್ನಿಂದ ಭಾಗಿಸಿದಾಗ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಮತ್ತು ಶೇಷ ಆರ್ ಆಫ್ ಎಕ್ಸ್ಗಳು ಕ್ರಮವಾಗಿ x² ಮೈನಸ್ ಎಕ್ಸ್ ಪ್ಲಸ್ 2 ಮತ್ತು 4 ಆಗಿವೆ. ಹಾಗಾದರೆ ಜಿ ಆಫ್ ಎಕ್ಸನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾದರೆ ಬಿಡಿಸೋಣ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ 4x² ಪ್ಲಸ್ 5x ಮೈನಸ್ 2 ಅಂತ ಕೊಟ್ಟಿದ್ದಾರೆ. ಕ್ಯೂ ಆಫ್ ಎಕ್ಸ್ x² ಮೈನಸ್ ಎಕ್ಸ್ ಪ್ಲಸ್ 2 ಅಂತ ಕೊಟ್ಟಿದ್ದಾರೆ. ಆರ್ ಆಫ್ ಎಕ್ಸ್ 4 ಅಂತ ಕೊಟ್ಟಿದ್ದಾರೆ. ಜಿ ಆಫ್ ಎಕ್ಸನ್ನು ಕಂಡುಹಿಡಿಯಬೇಕಾಗಿದೆ. ಹಾಗಾದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಇದೇನಪ್ಪ ಅಂದರೆ ಸೂತ್ರ. ಹಾಗಾದರೆ ಏನಪ್ಪ ಅಂದರೆ ಜಿ ಆಫ್ ಎಕ್ಸ್ ಇಂಟು ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಮೈನಸ್ ಆರ್ ಇಂಟು ಎಕ್ಸ್ ಮಾಡ್ಕೊಳ್ತೀವಿ. ಹಾಗಾದ್ರೆ ಜಿ ಆಫ್ ಎಕ್ಸ್ ಕಂಡುಹಿಡಬೇಕಾಗಿದೆ. ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಕ್ಯೂ ಆಫ್ ಎಕ್ಸ್ ಆಗ್ತದೆ. ಹಾಗಾದ್ರೆ ಜಿ ಆಫ್ ಎಕ್ಸ್ ಪಿ ಆಫ್ ಎಕ್ಸ್ ಎಷ್ಟಿದೆ? ಎಕ್ಸ್ ಕ್ಯೂಬ್ ಪ್ಲಸ್ 4x² ಪ್ಲಸ್ 5x ಮೈನಸ್ 2 ಇದೆ. ಆರ್ ಆಫ್ ಎಕ್ಸ್ ಎಷ್ಟಿದೆ? ಮೈನಸ್ 4 ಇದೆ. ಡಿವೈಡ್ ಬೈ ಕ್ಯೂ ಆಫ್ ಎಕ್ಸ್ ಎಷ್ಟಿದೆ? x² ಮೈನಸ್ ಎಕ್ಸ್ ಪ್ಲಸ್ 2. x² ಕ್ಯೂ ಆಫ್ ಎಕ್ಸ್ ಕೊಟ್ಟಂಥ ಬೆಲೆಗಳಲ್ಲಿ x² ಮೈನಸ್ ಎಕ್ಸ್ ಪ್ಲಸ್ 2 ಅಂತಿದೆ, ಅದನ್ನು ತುಂಬಿಕೊಂಡ್ವಿ. ಹಾಗಾದರೆ
ಏನಪ್ಪ ಅಂದರೆ ಎಕ್ಸ್ ಕ್ಯೂಬ್ ಆ್ಯಸ್ ತೊಗೊಂಡ್ವಿ ಪ್ಲಸ್ 4x² ಆ್ಯಸ್ ಇಟ್ ಇಸ್ ತೊಗೊಂಡ್ವಿ 5x + 5x ಆ್ಯಸ್ ಇಟ್ ತೊಗೊಂಡ್ವಿ. ಆಮೇಲೆ -2 -6 ಇದ್ದಿದ್ದು -2 -4 ಇದ್ದು -6 ಆಗ್ತದೆ. ಆಮೇಲೆ ಡಿನಾಮಿನೇಟ್ರಲ್ಲಿರೋದು ಆ್ಯಸ್ ಇಟ್ ಈಸ್ x² - x + 2 ಅದನ್ನು ಆ್ಯಸ್ ಇಟ್ ಈಸ್ ತೊಗೊಂಡ್ವಿ. ಇನ್ನು ನೆಕ್ಸ್ಟ್ ಸ್ಟೆಪ್ ಅದೇ ಅಲ್ಲಿಗೆ ಏನಾಗ್ತದೆ ಅಂದರೆ ಆನ್ಸರ್. ಇನ್ನು ಕ್ವಶನ್ ನಂಬರ್ 26 ಕೆಳಗಿನ ದತ್ತಾಂಶಗಳಿಗೆ ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ವರ್ಗಾಂತರ ಮತ್ತು ಆವೃತ್ತಿಯನ್ನು ಕೊಟ್ಟಿದ್ದಾರೆ. ಹೌದಾ, ವರ್ಗಾಂತರ 2ರಿಂದ 6ಕ್ಕೆ ಆವೃತ್ತಿ 2 ಕೊಟ್ಟಿದ್ದಾರೆ, 7ರಿಂದ 11ಕ್ಕೆ 4 ಕೊಟ್ಟಿದ್ದಾರೆ, 12ರಿಂದ 16ಕ್ಕೆ ವರ್ಗಾಂತರ 12ರಿಂದ 16ಕ್ಕೆ ಆವೃತ್ತಿ 5 ಕೊಟ್ಟಿದ್ದಾರೆ, 17ರಿಂದ 21ಕ್ಕೆ ಆವೃತ್ತಿ 3 ಕೊಟ್ಟಿದ್ದಾರೆ, 22ರಿಂದ 26ಕ್ಕೆ ಆವೃತ್ತಿ 1 ಕೊಟ್ಟಿದ್ದಾರೆ. ಹಾಗಾದರೆ ಇದೇ ಪ್ರಶ್ನೆ ಇನ್ನೊಂದು ಅಥವಾ ಪ್ರಶ್ನೆ ಇದೆ. ಹೌದಾ, ಅದನ್ನು ಆಮೇಲೆ ನೋಡೋಣ. ಹಾಗಾದರೆ ವರ್ಗಾಂತರ 2ರಿಂದ 6 ಆವೃತ್ತಿ FI ಅಂತ ತಗೋತೀವಿ. 2 ಕೊಟ್ಟಿದ್ರು, ಹಾಗಾದ್ರೆ ಅದರ ಮಧ್ಯಬಿಂದು 2ರಿಂದ 6ಕ್ಕೆ 4 ಆಯಿತು. ಹೌದಾ, 2 4 8 ಇದನ್ನು ಗುಣಿಸ್ತಾ ಹೋಗ್ತೀವಿ. 2 4 8 ಬಂತು. ಇನ್ನು 7ರಿಂದ 11ಕ್ಕೆ ಹೌದಾ ಆವೃತ್ತಿ ಎಷ್ಟು ಕೊಟ್ಟಿದ್ರು? 4 ಕೊಟ್ಟಿದ್ರು. ಹಾಗಾದರೆ ಮಧ್ಯಬಿಂದು 7ರಿಂದ 11 ಮಧ್ಯಬಿಂದು 9 ಆಗ್ತದೆ. 4 9 36. ಆಮೇಲೆ 12ರಿಂದ 16ಕ್ಕೆ ಆವೃತ್ತಿ ಎಷ್ಟು ಕೊಟ್ಟಿದ್ರು? 5 ಕೊಟ್ಟಿದ್ರು. ಹೌದಾ, ಆಮೇಲೆ 12ರಿಂದ 16ರ ಮಧ್ಯಬಿಂದು 14 ಆಗ್ತದೆ. 14 ಹೌದಾ, 14 5 70. ಇನ್ನು 17ರಿಂದ 21 ಆವೃತ್ತಿ FI ಎಷ್ಟು ಕೊಟ್ಟಿದ್ರಪ್ಪ ಅಂದರೆ 3 ಕೊಟ್ಟಿದ್ರು. XI ಹೌದಾ, 17 21ರ XI ಮಧ್ಯಬಿಂದು ಎಷ್ಟು ಬರ್ತದೆ ಅಂದ್ರೆ 19 ಬರ್ತದೆ. ಹಾಗಾದ್ರೆ 19 3 57. ಇನ್ನು 22 26 ಹೌದಾ, ಇದರ ಆವೃತ್ತಿ 1 ಕೊಟ್ಟಿದ್ದಾರೆ. 22 26ರ ಮಧ್ಯಬಿಂದು 24 24 1 24. ಹಾಗಾದರೆ ಸಿಗ್ಮಾ FI = 15 ಗಳ ಮೊತ್ತ 15 ಆವೃತ್ತಿಗಳ ಮೊತ್ತ. ಸಿಗ್ಮಾ FI XI ಆವೃತ್ತಿ ಮತ್ತು ಮಧ್ಯಬಿಂದುಗಳ ಏನು ಗುಣಿಸೇನಿಟ್ಟಿದ್ದೀವಿ ಅವುಗಳ ಮೊತ್ತ. ಸಿಗ್ಮಾ FI XI 195 ಬಂದಿದೆ. ಹಾಗಾದ್ರೆ ಸರಾಸರಿ x ಬಾರ್ = ಸಿಗ್ಮಾ FI XI / ಸಿಗ್ಮಾ FI. ಸಿಗ್ಮಾ FI XI ಎಷ್ಟು ಬಂದಿದೆ? 195 ಬಂದಿದೆ. ಸಿಗ್ಮಾ FI ಎಷ್ಟು ಬಂದಿದೆ? 15 ಬಂದಿದೆ. ಹಾಗಾದರೆ 15 1 15 13. ಹೌದಾ, ಹಾಗಾದರೆ ಸರಾಸರಿ x ಬಾರ್ = ಎಷ್ಟು? 13. ಇನ್ನು ಇದೇ ಪ್ರಶ್ನೆಗೆ ಮತ್ತೊಂದು ಅಥವಾ ಪ್ರಶ್ನೆಯನ್ನು ಕೇಳಿದರು. ಕೆಳಗಿನ ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರು. ವರ್ಗಾಂತರ 1ರಿಂದ 5 ಆವೃತ್ತಿ 1 ಕೊಟ್ಟಿದ್ದರು. 5ರಿಂದ 9 5ರಿಂದ 9ಕ್ಕೆ 3 ಕೊಟ್ಟಿದ್ದರು. 9ರಿಂದ 13ಕ್ಕೆ 7 ಕೊಟ್ಟಿದ್ದರು. 13ರಿಂದ 7ಕ್ಕೆ ಆವೃತ್ತಿ 10 ಕೊಟ್ಟಿದ್ದರು. 17ರಿಂದ 21ಕ್ಕೆ ಆವೃತ್ತಿ 9 ಕೊಟ್ಟಿದ್ದರು. ಹಾಗಾದರೆ ಅದನ್ನು ಬಿಡಿಸೋಣ. ಆವೃತ್ತಿ ವಿತರಣಾ ಕೋಷ್ಟಕದಿಂದ F0 7 ಆಗ್ತದೆ. ಆವೃತ್ತಿ ವಿತರಣಾ ಪಟ್ಟಿಯ ಆಧಾರದ ಮೇಲೆ F1 10 ಆಗ್ತದೆ, F2 9 ಆಗ್ತದೆ. ಹೌದಾ, ಆಮೇಲೆ H ಎತ್ತರ 4 ಆಗ್ತದೆ, L ದೂರ ಹೌದಾ ಲೆಂತ್ 13 ಆಗ್ತದೆ. ಹಾಗಾದ್ರೆ ಬಹುಲಕ ರೂಢಿ ಬೆಲೆ ಕಂಡುಹಿಡಿಯುವಂಥ ಸೂತ್ರ L + F1 - F2 / 2F1 - F0 - F2 × H. ಹಾಗಾದ್ರೆ ಈ ಸೂತ್ರದಲ್ಲಿ ಬೆಲೆಗಳನ್ನು ತುಂಬ್ತೀವಿ. ತುಂಬಿದಾಗ 13 × 10 - 7 / 2 × 10 - 7 - 9 × 4 ಆಗ್ತದೆ. ಹಾಗಾದರೆ ಇದನ್ನೇನು ಬ್ರಾಕೆಟಲ್ಲಿ ಇದೆಯಲ್ಲ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ತೀವಿ. 10ರಲ್ಲಿ 7 ಹೋದರೆ 3 ಬರ್ತದೆ. 2 10 20 ಹೌದಾ, -7 - 9 16 ಆಗ್ತದೆ. × 4 ಆ್ಯಸ್ ಇಟ್ ಈಸ್ ತೊಗೊಂಡ್ವಿ. ಹಾಗಾದರೆ ಏನಪ್ಪ ಅಂದರೆ 20ರಲ್ಲಿ 16 ಹೋದರೆ 4 ಉಳಿತು. 20ರಲ್ಲಿ 16 ಹೋದರೆ 4 ಉಳಿತು. ಹಾಗಾದರೆ ಏನಪ್ಪ ಅಂದರೆ ಈ 4ಅನ್ನು ನಾವು ಇಲ್ಲಿ ತೊಗೊಂಡ್ವಿ. 3/4 ಆನ್ಸರ್ ಉಳಿತು. 3/4 ಆನ್ಸರ್ ಉಳಿತು. ಹಾಗಾದ್ರೆ 4 4 ಕ್ಯಾನ್ಸಲ್, 3 ಅಷ್ಟೇ ಉಳಿತು. 13 + 3 16. ಉತ್ತರ ಎಷ್ಟು? 16. ಇನ್ನು ಪ್ರಶ್ನೆ 27. ತ್ರಿಭುಜ ABCಯಲ್ಲಿ ಕೋನ ADC = ಕೋನ BAC ಆಗುವಂತೆ DU BC ಮೇಲಿನ ಒಂದು ಬಿಂದುವಾಗಿದೆ. ಹಾಗಾದರೆ AC² BC × CD ಎಂದು ಸಾಧಿಸಿ. ಅಥವಾ ಇದಕ್ಕಿನ್ನೊಂದು ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡ್ರಿ. ಏನಪ್ಪ ಅಂದರೆ ತ್ರಿಭುಜ ABC ಮತ್ತು ತ್ರಿಭುಜ ADCಗಳಲ್ಲಿ ಹೌದಾ ಕೋನ BAC = ಕೋನ ADC. ಕೋನ ADC ಹೌದಾ, ಇದು ದತ್ತ ಕೊಟ್ಟಿದ್ದಾರೆ. ಇನ್ನು ಕೋನ ACB = ಕೋನ ACD. ಕೋನ ACD ಉಭಯ ಸಾಮಾನ್ಯ ಕೋನ. ಇನ್ನು ಆದ್ದರಿಂದ
ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ ಡಿ ಎ ಸಿ. ಆದ್ದರಿಂದ ಕೋನ ಎ ಬಿ ಸಿ ಸಮ ಕೋನ ತ್ರಿಭುಜ ಎ ಬಿ ಸಿ ಸಮ ಯಾವುದಕ್ಕೆ? ತ್ರಿಭುಜ ಡಿ ಎ ಸಿ. ಕೋನ ನಿರ್ಧಾರಕ ಗುಣದ ಆಧಾರದ ಮೇಲೆ. ಆದ್ದರಿಂದ ಎ ಸಿ ಡಿವೈಡೆಡ್ ಬೈ ಸಿ ಡಿ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡ್ ಬೈ ಎ ಸಿ. ಆದ್ದರಿಂದ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಸಿ ಇಂಟು ಸಿ ಡಿ. ಇನ್ನು ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆಯನ್ನು ಕೇಳಿದರು. ಏನಪ್ಪ ಅಂದರೆ ಚಿತ್ರದಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳು ಕ್ರಮವಾಗಿ ಬಿ ಮತ್ತು ಎಂ ಬಿಂದುಗಳಲ್ಲಿ ಲಂಬಕೋನಗಳನ್ನು ಹೊಂದಿರುವ ಲಂಬಕೋನ ತ್ರಿಭುಜಗಳಾಗಿವೆ. ಹಾಗಾದರೆ ಸಿ ಎ ಅಪಾನ್ ಪಿ ಎ ಇಸ್ ಈಕ್ವಲ್ ಟು ಬಿ ಸಿ ಅಪಾನ್ ಎಂ ಪಿ ಎಂದು ಸಾಧಿಸಿ ಅಂತ ಕೇಳಿದರು. ಹಾಗಾದರೆ ನೋಡ್ರಿ ಉತ್ತರ. ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಎ ಎಂ ಪಿಗಳಲ್ಲಿ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ ಎ ಎಂ ಪಿ 90 ಡಿಗ್ರಿ ದತ್ತ. ಕೋನ ಬಿ ಎ ಸಿ ಇಸ್ ಈಕ್ವಲ್ ಟು ಕೋನ ಎಮ್ ಎ ಪಿ ಉಭಯ ಸಾಮಾನ್ಯ ಕೋನ. ಆದ್ದರಿಂದ ಕೋನ ಎ ಸಿ ಬಿ ಇಸ್ ಈಕ್ವಲ್ ಟು ಕೋನ ಎ ಪಿ ಎಮ್. ಆದ್ದರಿಂದ ತ್ರಿಭುಜ ಎ ಬಿ ಸಿ ಸಮ ಯಾವುದಕ್ಕೆ? ತ್ರಿಭುಜ ಎ ಎಂ ಪಿ. ಕೋನ ನಿರ್ಧಾರಕ ಗುಣ. ಆದ್ದರಿಂದ ಸಿ ಎ ಬೈ ಪಿ ಎ ಇಸ್ ಈಕ್ವಲ್ ಟು ಬಿ ಸಿ ಬೈ ಎಂ ಪಿ. ಬಾಹ್ಯ ಬಿಂದುವಿನಿಂದ ನೆಕ್ಸ್ಟ್ ಕ್ವಶನು, ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಎಂದು ಸಾಧಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ಬಾಹ್ಯ ಬಿಂದು ಪಿಲಿ ವೃತ್ತಕ್ಕೆ ಎಳೆದಂಥ ಸ್ಪರ್ಶಗಳು ಕ್ಯೂ ಮತ್ತು ಆರ್. ಹೌದಾ? ಹಾಗಾದ್ರೆ ದತ್ತ ಓ ವೃತ್ತ ಕೇಂದ್ರ ಪಿ ಕ್ಯೂ ಮತ್ತು ಪಿ ಆರ್ಗಳು ಬಾಹ್ಯ ಬಿಂದು ಪಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ. ಸಾಧನೆಯ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ರಚನೆ ಒ ಪಿ ಒ ಕ್ಯೂ ಒ ಆರ್ಗಳನ್ನು ಸೇರಿಸಿ. ಸಾಧನೆ ಚಿತ್ರದಲ್ಲಿ ತ್ರಿಭುಜ ಕೋನ ಒ ಕ್ಯೂ ಪಿ ಇಸ್ ಈಕ್ವಲ್ ಟು ಕೋನ ಒ ಆರ್ ಪಿ 90 ಡಿಗ್ರಿ. ಒ ಪಿ ಪರ್ಪೆಂಡಿಕ್ಯುಲರ್ ಟು ಪಿ ಕ್ಯೂ, ಒ ಆರ್ ಪರ್ಪೆಂಡಿಕ್ಯುಲರ್ ಟು ಪಿ ಆರ್. ಹಾಗಾದ್ರೆ ಒ ಕ್ಯೂ ಇಸ್ ಈಕ್ವಲ್ ಟು ಒ ಆರ್ ಒಂದೇ ವೃತ್ತದ ತ್ರಿಜ್ಯಗಳು. ಆದ್ದರಿಂದ ಒ ಪಿ ಇಸ್ ಈಕ್ವಲ್ ಟು ಒ ಪಿ ಉಭಯ ಸಾಮಾನ್ಯ ಬಾಹು. ಆದ್ದರಿಂದ ತ್ರಿಭುಜ ಒ ಕ್ಯೂ ಪಿ ಸರ್ವಸಮ ಏನಪ್ಪ ಅಂದರೆ ತ್ರಿಭುಜ ಒ ಆರ್ ಪಿ ಲಂಬ ವಿಭಾಜಕ ಪ್ರಮೇಯ, ಲಂಬ ವಿಭಾ ಪ್ರಮೇಯ. ಆದ್ದರಿಂದ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್. ಹೌದಾ? ಪ್ರತಿ ಅಭಾ ಪ್ರಕಾರ ಸೂಚನೆ. ಪಠ್ಯಪುಸ್ತಕದಲ್ಲಿರುವಂತಹ ಪ್ರಮೇಯದ ಸಾಧನೆಯನ್ನು ಮಾಡಿದ್ದಲ್ಲಿ ಪೂರ್ಣಾಂಕಗಳನ್ನು ನೀಡುವುದು. ಇನ್ನು ಪ್ರಶ್ನೆ 29. ಚಿತ್ರದಲ್ಲಿ ಆರ್ ತ್ರಿಜ್ಯವಿರುವ ತ್ರಿಜ್ಯಾಂತರ ಖಂಡ ಎ ಒ ಬಿ ಪಿ ಎ ವಿಸ್ತೀರ್ಣವು 231 ಸೆಂಟಿಮೀಟರ್ ಸ್ಕ್ವೇರ್ ಹಾಗೂ ಎ ಪಿ ಬಿ ಕಂಸದ ಉದ್ದವು 22 ಸೆಂಟಿಮೀಟರ್ಗಳಾಗಿವೆ. ತ್ರಿಜ್ಯಾಂತರ ಖಂಡದ ತ್ರಿಜ್ಯ ಮತ್ತು ಕೋನ ತೀಟಾದ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾದರೆ ಇದೇ ಪ್ರಶ್ನೆ ಒಂದು ಅಥವಾ ಪ್ರಶ್ನೆ ಇದೆ, ಅದನ್ನು ಆಮೇಲೆ ನೋಡೋಣ. ತೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಇಸ್ ಈಕ್ವಲ್ ಟು ತೀಟಾ ಬೈ 360 ಡಿಗ್ರಿ ಇಂಟು 2πr. ಆದ್ದರಿಂದ ತೀಟಾ ಬೈ 360 ಡಿಗ್ರಿ ಇಂಟು 2πr ಇಸ್ ಈಕ್ವಲ್ ಟು ಏನಪ್ಪ ಅಂದರೆ 22. ಇನ್ನು ತೀಟಾ ಬೈ 360 ಡಿಗ್ರಿ ಇಂಟು πr ಇಸ್ ಈಕ್ವಲ್ ಟು 11. ಯಾಕಂದರೆ 11 22 ಆಗ್ತದೆ, 2 11 ಕ್ಯಾನ್ಸಲ್ ಆಗ್ತದೆ. ಹಂಗಾರೆ ಇಕ್ವೇಷನ್ 1 ಏನು ಬರ್ತದಪ್ಪ ಅಂದರೆ ತೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು πr ಇಸ್ ಈಕ್ವಲ್ ಟು 11. ಇನ್ನು ತೀಟಾ ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು 2πr ಸ್ಕ್ವೇರ್. ಹಂಗಾರೆ ಆದ್ದರಿಂದ ತೀಟಾ ಇಸ್ ಡಿವೈಡ್ ಬೈ 360 ಡಿಗ್ರಿ ಇಂಟು πr ಇಂಟು ಆರ್ 231 ಸಮೀಕರಣ 1ರಿಂದ. ಹಾಗಾದರೆ ಏನಪ್ಪ ಅಂದ್ರೆ 11r ಇಸ್ ಈಕ್ವಲ್ ಟು 231 ಆಗ್ತದೆ. 22/7 ಕಡ್ತಾ ಹೊಡೆದಾಗ 11r ಇಸ್ ಈಕ್ವಲ್ ಟು 231. r ಇಸ್ ಈಕ್ವಲ್ ಟು 231 ಡಿವೈಡೆಡ್ ಬೈ 11. ಹಂಗಾರೆ 11 21 231. ಹೌದಾ? ಹಾಗಾದ್ರೆ r ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್ ಬಂತು. ಇನ್ನು ತೀಟಾ ಡಿವೈಡ್ ಬೈ 360 ಇಂಟು 2πr ಇಸ್ ಈಕ್ವಲ್ ಟು 22. ತೀಟಾ ಡಿವೈಡ್ ಬೈ 360 ಇಂಟು 2 ಇಂಟು 22/7 ಇಂಟು 21 21 ಇಸ್ ಈಕ್ವಲ್ ಟು 22. ಹಾಗಾದ್ರೆ 7 1 7 3 21. ಆಮೇಲೆ ಏನಪ್ಪ ಅಂದರೆ 22 11 ಆಮೇಲೆ 60 ಹೋಗ್ತದೆ. ಹಂಗಾರೆ 60 ಇಸ್ ಈಕ್ವಲ್ ಟು 360 ಉಳಿತದೆ. ಹಂಗಾರೆ ತೀಟಾ ಇಸ್ ಈಕ್ವಲ್ ಟು 360 ಡಿವೈಡ್ ಬೈ 6 ಯಾಕಂದರೆ ತೀಟಾ ಅಲ್ಲೇ ಉಳಿದಿದೆ. ಹಂಗಾರೆ 60 ಡಿಗ್ರಿ ಬಂತು. ತೀಟಾದ ಬೆಲೆ ಸಿಕ್ತು ನಮಗೆ 60 ಡಿಗ್ರಿ ಅಂತ.
ಇನ್ನು ಪರ್ಯಾಯ ವಿಧಾನ ಥೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು 2 ಪೈ ಆರ್ divided by theta divided by 360 degree into pi r square 22 by 231, then r by 2 is equal to 22 by 231, r is equal to 231 divided by 22, 22 ಒಂದಲೇ 22 21 231 ಆಗ್ತದೆ. ಹಂಗಾರೆ r is equal to 21 centimeter ಬಂತು. theta divided by 360 degree into 2 pi r is equal to 22. theta divided by 360 degree into 2 into 22 by 7 into 21 into into 21 is equal to 22 ಬರ್ತದೆ. ಹಾಗಾದರೆ 7 ಒಂದಲೇ 7 ಮೂರಲೇ 21 ಆಯಿತು. ಇನ್ನು ಏನಪ್ಪ ಅಂದರೆ 22 11 ಆಮೇಲೆ ಇಲ್ಲಿ 2 ಹೀಗೆ 60 ಡಿಗ್ರಿ 2 3 6 ಬಂತು. 6 ಡಿಗ್ರಿ ಈಸ್ ಈಕ್ವಲ್ ಟು 360 ಡಿಗ್ರಿ ಬಂತು. ಥೀಟಾ ಈಸ್ ಈಕ್ವಲ್ ಟು 360 ಡಿವೈಡ್ ಬೈ 60. ಹಂಗಾರೆ ಥೀಟಾ ಈಸ್ ಈಕ್ವಲ್ ಟು 60 ಡಿಗ್ರಿ. ಇದೇ ಪ್ರಶ್ನೆಗೆ ಒಂದು ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ, ಅದನ್ನು ನೋಡ್ಬಿಡೋಣ. ಚಿತ್ರದಲ್ಲಿ ROQP ಆಯತವು ವೃತ್ತ ಚತುರ್ಥಕದಲ್ಲಿ ಅಂತಸ್ಥವಾಗಿದೆ. ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 16 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ಗಳಾದರೆ ಅಧಿಕೃತ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾದರೆ ಉತ್ತರ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಥೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು 2 ಪೈ ಆರ್. ಆದ್ದರಿಂದ ಥೀಟಾ ಡಿವೈಡ್ ಬೈ 360 ಇಂಟು 2 ಪೈ ಆರ್ ಇಸ್ ಈಕ್ವಲ್ ಟು 22. ಹಂಗಾರೆ 2 ಮತ್ತು 22 ನಾವೇನು ಕ್ಯಾನ್ಸಲ್ ಮಾಡ್ತೀವಿ. 2 ಒಂದಲೇ 2 11. ಹಂಗಾರೆ ಉಳಿದಿದ್ದೇನು ಥೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು ಪೈ ಆರ್. 2 ಪೈ ಆರ್ ಇದ್ದಿದ್ದು ಪೈ ಆರ್ ಅಷ್ಟು ಉಳಿತದೆ, ಯಾಕಂದರೆ ಕ್ಯಾನ್ಸಲ್ ಆಗಿದೆ. ಆಮೇಲೆ 22 ಇದ್ದಿದ್ದು 11 ಅಷ್ಟು ಉಳಿತದೆ. ಇದು ಇಕ್ವೇಷನ್ 1 ಅಂತ ತಗೋತೀವಿ. ಇನ್ನು ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಥೀಟಾ ಬೈ 360 ಡಿಗ್ರಿ ಇಂಟು 2 ಪೈ ಆರ್ ಸ್ಕ್ವೇರ್. ಹೌದಾ? ಥೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಇಂಟು ಆರ್ 231. ಇದನ್ನು ಇಕ್ವೇಷನ್ 1 ಅಂತ ತಗೋತೀವಿ. ಆದ್ದರಿಂದ 11 r ಇಸ್ ಈಕ್ವಲ್ ಟು 231. ಹಂಗಾರೆ ಆರ್ ಇಸ್ ಈಕ್ವಲ್ ಟು 231 ಡಿವೈಡೆಡ್ ಬೈ 11. 11 1 11 21 231 ಆಗ್ತದೆ. ಹಂಗಾರೆ ಆರ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್ ಬಂತು. ಹಂಗಾರೆ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಪೈ ಆರ್ ಇಸ್ ಈಕ್ವಲ್ ಟು 22. ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 ಇಂಟು 22 ಬೈ 7 ಇಂಟು 21 ಇಸ್ ಈಕ್ವಲ್ 22. ಹಂಗಾರೆ 7 ಒಂದಲೇ 7 ಮೂರಲೇ ಕಡ್ತಾ ಹೊಡಿತೀವಿ. ಹೌದಾ? ಹಾಗಾದರೆ ಏನಪ್ಪ ಅಂದರೆ 22 ಅಣ್ಣ 3 2 ಏನಪ್ಪ ಅಂದ್ರೆ 6 ಬಂತು. 360 ಆ ಕಡೆ ಹೋಯ್ತದೆ, ಡಿನಾಮಿನೇಟರ್ ನ್ಯೂಮರೇಟರ್ ಬರ್ತದೆ. ಹಂಗಾರೆ 6 ಥೀಟಾ ಈಸ್ ಈಕ್ವಲ್ ಟು 360. ಥೀಟಾ ಈಸ್ ಈಕ್ವಲ್ ಟು 360 ಡಿವೈಡೆಡ್ ಬೈ 6. ಹಂಗಾರೆ 60 ಡಿಗ್ರಿ. ಥೀಟಾ ಈಸ್ ಈಕ್ವಲ್ ಟು 60 ಡಿಗ್ರಿ ಬಂತು. ಇನ್ನು ಪರ್ಯಾಯ ವಿಧಾನವನ್ನು ಕೊಟ್ಟಿದ್ದಾರೆ. ಥೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು 2 ಪೈ ಆರ್ ಡಿವೈಡ್ ಬೈ 360 ಡಿಗ್ರಿ ಥೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 22 ಬೈ 231. ಹಂಗಾರೆ ಆರ್ ಬೈ 2 ಇಸ್ ಈಕ್ವಲ್ ಟು 22 ಬೈ 231. ಆರ್ ಇಸ್ ಈಕ್ವಲ್ ಟು 231 ಡಿವೈಡ್ ಬೈ 22. ಆರ್ ಇಸ್ ಈಕ್ವಲ್ ಟು 21 ಸೆಂಟಿಮೀಟರ್ ಬಂತು. ಹಂಗಾರೆ ಥೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು 2 ಪೈ ಆರ್ ಇಸ್ ಈಕ್ವಲ್ ಟು 22. ಥೀಟಾ ಡಿವೈಡ್ ಬೈ 360 ಡಿಗ್ರಿ ಇಂಟು 2 ಇಂಟು 22 ಬೈ 7 ಇಂಟು 21 ಇಸ್ ಈಕ್ವಲ್ ಟು 22. ಹಂಗಾರೆ 7 ಒಂದಲೇ 7 ಮೂರಲೇ. ಆಮೇಲೆ 22 ಕ್ಯಾನ್ಸಲ್ ಆಯಿತು. 6 ಡಿಗ್ರಿ ಈಸ್ ಈಕ್ವಲ್ ಟು 360 ಡಿಗ್ರಿ. ಥೀಟಾ ಈಸ್ ಈಕ್ವಲ್ ಟು 360 ಡಿಗ್ರಿ ಡಿವೈಡ್ ಬೈ 6. ಥೀಟಾ ಈಸ್ ಈಕ್ವಲ್ ಟು 60 ಡಿಗ್ರಿ. ಇನ್ನು ಇದೇ ಪ್ರಶ್ನೆಗೆ ಇನ್ನೊಂದು ಅಥವಾ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ 2 ಪರ್ಯಾಯ ಆನ್ಸರ್ಗಳನ್ನು ಕೊಟ್ಟಿದ್ದರು. ಇನ್ನು ಏನಪ್ಪ ಅಂದರೆ ಚಿತ್ರದಲ್ಲಿ ROQP ಆಯತು ವೃತ್ತ ಚತುರ್ಥಕದಲ್ಲಿ ಅಂತಸ್ಥವಾಗಿದೆ. ಆಯತದ ಉದ್ದ ಮತ್ತು ಅಗಲಗಳು ಕ್ರಮವಾಗಿ 16 ಸೆಂಟಿಮೀಟರ್ ಮತ್ತು 12 ಸೆಂಟಿಮೀಟರ್ಗಳಾದರೆ ಛಾಯೀಕೃತ ಭಾಗದ ವಿಸ್ತೀರ್ಣ ಕಂಡುಹಿಡಿಯಿರಿ. ನೋಡ್ರಿ, ಇದು ಛಾಯೀಕೃತ ಏನು ಶೇಡ್ ಮಾಡಿದ್ದೀವಲ್ಲ, ಇದೆಲ್ಲ ಛಾಯೀಕೃತ. ಹೌದಾ? ಈ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾದರೆ
ಒಂದೇ ನಿಮಿಷ. ಚಿತ್ರದಲ್ಲಿ ROQP ಒಂದು ಆಯತ, ಆದ್ದರಿಂದ OQPಯು ಒಂದು ಲಂಬಕೋನ ತ್ರಿಭುಜ. ಏನಪ್ಪ ಅಂದರೆ ಕೋನ OQP = 90 ಡಿಗ್ರಿ. ಆದ್ದರಿಂದ OP² = OQ² + PQ². ಪೈಥಾಗೊರಸ್ನ ಪ್ರಮೇಯ. ಇನ್ನು = 12² + 16². 12² 144, 16k² 256, ಟೋಟಲ್ 400 ಬಂತು. ಆದ್ದರಿಂದ OP = √400, ಹಂಗಾರೆ = 20 ಸೆಂಟಿಮೀಟರ್. R = 20 ಸೆಂಟಿಮೀಟರ್. ಛಾಯೆಗಾಳಿಸಿದ ಭಾಗದ ವಿಸ್ತೀರ್ಣ ವೃತ್ತ ಚತುರ್ಥಕ ವಿಸ್ತೀರ್ಣ ಮೈನಸ್ ಆಯತದ ವಿಸ್ತೀರ್ಣ, ಹೌದಾ? 1/4 × πr² ಮೈನಸ್ ಉದ್ದ ಇಂಟು ಅಗಲ. 1/4 × π ಇಂಟು 20² ಮೈನಸ್ 16 × 12, ಹಂಗಾರೆ 1/4 × π ಇಂಟು ಏನಪ್ಪ ಅಂದರೆ 400 ಅನ್ನು ನಾವು 4ದಿಂದ ಸ್ಟ್ರೈಕ್ಔಟ್ ಮಾಡಿದಾಗ 100 ಬರ್ತದೆ, ಹೌದಾ? 16 12 192 ಬಂತು, ಹೌದಾ? ಹಂಗಾರೆ ಏನಪ್ಪ ಅಂದರೆ 100π ಮೈನಸ್ 192. ಸೊ 100 × 22/7 ಮೈನಸ್ 192. ಹಾಗಾದರೆ ಏನಪ್ಪ ಅಂದರೆ 22 ಇದ್ದಿದ್ದು 2200 / 7 ಮೈನಸ್ 192 ಆಗ್ತದೆ. ಆಮೇಲೆ 314.28 ಮೈನಸ್ 198, ಹಂಗಾರೆ 122.28 ಚದರ ಮೀಟರ್ ಬಿಟ್ಟು ಕೊಡಬೇಕಾಗ್ತದೆ. ಇನ್ನು ಕ್ವಶನ್ ನಂಬರ್ 30, ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ 2ರಷ್ಟಿದೆ. 8 ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗುತ್ತದೆ. ಅವರ ಈಗಿನ ವಯಸ್ಸುಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ತಾಯಿಯ ಈಗಿನ ವಯಸ್ಸು x ವರ್ಷಗಳು ಮತ್ತು ಮಗನ ಈಗಿನ ವಯಸ್ಸು y ವರ್ಷಗಳಾಗಿರಲಿ. ಆಗ x = 2y². ಇಕ್ವೇಷನ್ 1. 8 ವರ್ಷಗಳ ನಂತರ ತಾಯಿಯ ವಯಸ್ಸು x + 8 ವರ್ಷಗಳು, ಮಗನ ವಯಸ್ಸು y + 8 ವರ್ಷಗಳು. ದತ್ತ ಸಮಸ್ಯೆ x + 8 = 3 × y + 8 × 4 ಅಂತ, ಇದು ಏನು +4 ಅಂತ ಆಗ್ತದೆ. ಹಂಗಾರೆ ಅದನ್ನು ಸಮೀಕರಣ ರೂಪದಲ್ಲಿ ಬರೆದಾಗ 2y² + 8 = 3y + 24 + 4, ಹಂಗಾರೆ 2y² + 8 = 3y + 28, 24 + 4 ಮಾರ್ಜಿನ್ ಎರಡನ್ನೂ ಕೂಡಿಸ್ಕೊಳ್ತೀವಿ. ಹಾಗಾದರೆ 2y² + 8 = 3y + 28, ಯಾಕಂದರೆ 24 + 4 28 ಆಗ್ತದೆ. ಇನ್ನು 2y² - 3y + 8 - 28 = 0. ಹಾಗಾದರೆ 2y² - 3y - 20 = 0. ಹಾಗಾದರೆ 2y² - 8y - 3y ಅನ್ನು ಹೆಂಗೆ ಬರ್ಕೊಂಡಿಪ್ಪ ಅಂದ್ರೆ -8y + 5y - 20 = 0 ಅಂತ ಬರೆದ್ವಿ. ಹಾಗಾದ್ರೆ ಕಾಮನ್ ಏನು 2y ಅಂತ ಕಾಮನ್ ಹೊರಗೆ ತೆಗೆದ್ವಿ. y - 4 ಪ್ಲಸ್ ಏನಪ್ಪ ಅಂದರೆ ಕಾಮನ್ y - 4 ಅಂತ ತೆಗೆದುಕೊಳ್ಳಿಕ್ಕೆ 5 ಏನು ಮಾಡಿದ್ವಿ ಅಂದರೆ ಹೊರಗೆ ತಂದ್ವಿ. 5 × y - 4 = 0. ಹಾಗಾದ್ರೆ ಎರಡೂದ್ರಲ್ಲಿ ಕಾಮನ್ ಏನಿದೆ y - 4 ಇದೆ, ಅದನ್ನು ಮೊದಲು ಬರ್ಕೊಂಡ್ವಿ. ಅನ್ಕಾಮನ್ ಥಿಂಗ್ ಏನಿದೆ 2y + 5 ಇದೆ, 2y + 5 ಬರ್ಕೊಂಡ್ವಿ. ಇನ್ನು y - 4 = 0 ಆರ್ 2y + 5 = 0. ಹಾಗಾದ್ರೆ y = -4 ಏನಿತ್ತಲ್ಲ ಅದು y - 4 ಏನಿತ್ತಲ್ಲ ಅದು y = 4 ಆಯಿತು. ಆಮೇಲೆ 2y + 5 ಏನಿತ್ತಲ್ಲ ಅದು y = -5/2 ಆಯಿತು. ಹಾಗಾದರೆ ಮಾವನ ವಯಸ್ಸು ಋಣಾತ್ಮಕ ಬೆಲೆ ಹೊಂದಿರುವುದಿಲ್ಲ, ಆದ್ದರಿಂದ y = -5/2 ಅನ್ನು ನಿರ್ಲಕ್ಷಿಸಿ. ಮಗನ ಈಗಿನ ವಯಸ್ಸು y = 4 ವರ್ಷಗಳು, ಆದ್ದರಿಂದ ತಾಯಿಯ ಈಗಿನ ವಯಸ್ಸು x = 2y². ಹಾಗಾದರೆ 2 × 4² 32 ವರ್ಷಗಳು. ಇನ್ನು ಪ್ರಶ್ನೆ 31, ಚಿತ್ರದಲ್ಲಿ ತ್ರಿಭುಜ ABCಯ ಶೃಂಗಬಿಂದುಗಳು A ಆಫ್ x ಮತ್ತು 10, B ಆಫ್ 2 ಮತ್ತು 2 ಮತ್ತು C ಆಫ್ 12 ಮತ್ತು 2 ಆಗಿವೆ. ACಯ ಮಧ್ಯಬಿಂದು Q 9, 6 ಆಗಿದ್ದು ತ್ರಿಭುಜ APQನ ವಿಸ್ತೃತ ರೂಪವು 12 ಸೆಂಟಿಮೀಟರ್²ಗಳಾದರೆ ಚತುರ್ಭುಜ PBCQನ PBCQನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಉತ್ತರ ಬಿಂದುಗಳನ್ನು ಮೊದಲು ಬರ್ಕೊಡ್ರಿ. ABCD. ಎಯ ಬಿಂದುಗಳು x ಮತ್ತು 10 ಇದಾವ, B ಯ ಬಿಂದುಗಳು 2 ಮತ್ತು 2 ಇದಾವ, C ಯ ಬಿಂದುಗಳು 12 ಮತ್ತು 2 ಇದಾವ ಮತ್ತು Q ಬಿಂದುಗಳು 9 ಮತ್ತು 6 ಇದಾವ. ಹಾಗಾದ್ರೆ ಎ ಬಿಂದುಗಳಿಗೆ ನಾವೇನು ಮಾಡ್ತೀವಿ ಅಂದರೆ ಹೆಸರು ಕೊಡ್ತೀವಿ x1 y1 ಅಂತ. x1 xಗೆ, y1 10ಗೆ, ಆಮೇಲೆ x2 2ಗೆ, y2 2
ಬೆಲೆ ತುಂಬ್ತೀವಿ. x3 ಅಂದರೆ 12, ಹೌದಾ, y3 ಅಂದರೆ 2. ಆಮೇಲೆ ಕ್ಯೂ 96 ಅಂತ ಬಂದಿತ್ತು. ಅದನ್ನು ನಾವೇನು ಮಾಡ್ತೀವಿ ಅಂದರೆ ಅದನ್ನು ಹಾಗೆ ಇಟ್ಕೊಳ್ತೀವಿ. ಇನ್ನು ಎ ಸಿಯ ಮಧ್ಯಬಿಂದು ಕ್ಯೂ ಆದ್ದರಿಂದ x1 + x2 / 2 = 9. ಹಾಗಾದರೆ x1 ಏನಿದೆ ಅದರ ಬೆಲೆ x ಇದೆ, x2 ಬೆಲೆ 12 ಇದೆ, /2 = 9. ಹಾಗಾದರೆ x + 12 = 9. ಈ ಡಿನಾಮಿನೇಟರ್ಲಿರುವಂಥ 2 ನ್ಯೂಮರೇಟರ್ಗೆ ಹೋದರೆ ಇಂಟು ಆಗ್ತದೆ. ಹಾಗಾದರೆ x + 12 = 9 × 2 = 18, 18 ಬಂತು. ಹಾಗಾದರೆ x = 18 - 12, x = 6 ಬಂತು. ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಹಾಫ್ x1 × y2 - y3 + x2 y3 - y1 + x3 y1 - y2, ಹೌದಾ. ಆದ್ದರಿಂದ 1/2 x1ನ ಬೆಲೆ 6, y2ನ ಬೆಲೆ 2, y3ನ ಬೆಲೆ 2, ಹೌದಾ. ಆಮೇಲೆ x2ನ ಬೆಲೆ 2, y3ನ ಬೆಲೆ 2, y1ನ ಬೆಲೆ 10, x3ನ ಬೆಲೆ 12, y1ನ ಬೆಲೆ 10, y2ನ ಬೆಲೆ 2. ಹಾಗಾದ್ರೆ ಆ ಬೆಲೆಗಳನ್ನು ಯಾವ ರೀತಿಯಾಗಿ ಮೇಲೆ ಸೈನ್ ಇದೆ ಆ ಸೈನಿಗೆ ತಗೊಂಡು ತುಂಬಿಕೊಂಡ್ವಿ. ಹಂಗಾರೆ ಉತ್ತರ ಏನು ಬಂತಪ್ಪ ಅಂದರೆ 1/2 × 6 × 2 - 2 0 ಆಗ್ತದೆ. ಆಮೇಲೆ 2 × 2 - 10 ಇದ್ದಿದ್ದು -8 ಆಗ್ತದೆ. ಆಮೇಲೆ 10 - 2 ಇದ್ದಿದ್ದು 8 ಆಗ್ತದೆ. ಹಾಗಾದ್ರೆ 1/2 × 6 × 0 + 2 × -8 + 12 × 8 ಆಗ್ತದೆ. ಹಾಗಾದ್ರೆ 1/2 0, 6 × 0 0, 2 6 8 16 -16 ಅಂತ ಬರ್ಕೋತಾರೆ. ಆಮೇಲೆ 12 8 96. ಹಾಗಾದರೆ 1/2 × 80, 96ರಲ್ಲಿ 16 ಹೋದರೆ 80 ಉಳಿತದೆ. ಹಾಗಾದರೆ 2 1 2 40 ಚದರ ಸೆಂಟಿಮೀಟರ್ಗಳು. ಆದ್ದರಿಂದ ಚತುರ್ಭುಜ ಪಿ ಬಿ ಸಿ ಕ್ಯೂ ವಿಸ್ತೀರ್ಣ = ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಮೈನಸ್ ತ್ರಿಭುಜ ಎ ಪಿ ಕ್ಯೂನ ವಿಸ್ತೀರ್ಣ 40 - 12 28 ಚದರ ಸೆಂಟಿಮೀಟರ್ಗಳು. ಇನ್ನು ಪ್ರಶ್ನೆ 32. ಒಂದು ಶಾಲೆಯ 10ನೇ ತರಗತಿಯ 35 ವಿದ್ಯಾರ್ಥಿಗಳ ಎತ್ತರಗಳ ವಿವರಣೆಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಿದೆ. ಈ ದತ್ತಾಂಶಗಳಿಗೆ ಕಡಿಮೆ ವಿಧಾನದ ಓಜು ಎಳೆಯಿರಿ ಅಂತ ಕೇಳಿದಾರೆ. 10ಕ್ಕಿಂತ ಕಡಿಮೆ 6, 20ಕ್ಕಿಂತ ಕಡಿಮೆ 15, 30ಕ್ಕಿಂತ ಕಡಿಮೆ 38, 40ಕ್ಕಿಂತ ಕಡಿಮೆ 46 ರೋಗಿಗಳ ಸಂಖ್ಯೆ ಅದು. ಆಮೇಲೆ 50ಕ್ಕಿಂತ ಕಡಿಮೆ 65, 60ಕ್ಕಿಂತ ಕಡಿಮೆ 84, 70ಕ್ಕಿಂತ ಕಡಿಮೆ 100. ಹಾಗಾದರೆ ಓಜುವಿನ ನಕ್ಷೆ ಏನಪ್ಪ ಅಂದ್ರೆ ಮೊದಲು ಸ್ಕೇಲ್ ಪ್ರಮಾಣ ಬರ್ಕೋಬೇಕು. ಎಕ್ಸ್ ಅಕ್ಷ 1 ಸೆಂಟಿಮೀಟರ್ = 10 ಮಾನಗಳು, y ಅಕ್ಷ 1 ಸೆಂಟಿಮೀಟರ್ = 10 ಮಾನಗಳು. ಹಾಗಾದರೆ ಏನಪ್ಪ ಅಂದರೆ ಎಕ್ಸ್ ಅಕ್ಷದಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ವರ್ಷಗಳಲ್ಲಿ ತೆಗೆದುಕೊಂಡಿದ್ದೀವಿ. 10, 20, 30, 40, 50, 60, 70, 80, 90, 100. ಆಮೇಲೆ y ಅಕ್ಷದಲ್ಲಿ ರೋಗಗಳ ಸಂಖ್ಯೆ ಸಂಚಿತ ಆವೃತ್ತಿ ಅಂತ ತೆಗೆದುಕೊಂಡಿದ್ದೀವಿ. 10, 20, 30, 40, 50, 60, 70, 80, 90, 100, 110ರವರೆಗೆ. ಹಾಗಾದರೆ ಬಂದಂಥ ಬಿಂದುಗಳನ್ನು ಗುರುತಿಸ್ತಾ ಹೋಗ್ತೀವಿ. ಏನಪ್ಪ ಅಂದರೆ 10 ಏನಿದೆ ಅದು 5 ಏನು ಸಂಚಿತ ರೋಗಿಗಳ ಸಂಖ್ಯೆ ಇದ್ದಾಗ ಕೋಇನ್ಸೈಡ್ ಆಗ್ತದೆ. ಹಾಗಾದ್ರೆ ಈ ಪಾಯಿಂಟ್ಗಳನ್ನು ಅವುಗಳ ವ್ಯಾಲ್ಯೂಗೆ ತಕ್ಕಂತೆ ಮಾರ್ಕ್ ಮಾಡ್ತೀವಿ. ಆ ಲೈನನ್ನು ಸೇರಿಸ್ತೀವಿ. ಆ ಲೈನನ್ನು ಏನು ಮಾಡ್ತೀವಿ, ಸೇರಿಸ್ತೀವಿ. ಇನ್ನು ಅಂಕ ಹಂಚಿಕೆ ಯಾವ ರೀತಿಯಾಗಿದೆ ಯಾವುದಕ್ಕೆ ಅನ್ನೋದು ನೋಡ್ಕೊಳ್ರಿ. ಪ್ರಶ್ನೆ 33. 6 ಸೆಂಟಿಮೀಟರ್, 8 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಬಾಹುಗಳಿರುವ ಒಂದು ತ್ರಿಭುಜವನ್ನು ರಚಿಸಿ ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹುಗಳು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 2/3ರಷ್ಟಿರುವಂತೆ ರಚಿಸಿ ಅಂತ ಕೇಳಿದ್ದಾರೆ. ಹಾಗಾದರೆ ನೋಡ್ರಿ, ಹೌದಾ, ಮೊದಲು ಏನಪ್ಪ ಅಂದರೆ ನಾವು ಬೇಸ್ ತಗೋಬೇಕು. ಬೇಸ್ ಆದಮೇಲೆ ತ್ರಿಜ್ಯದ ಸಹಾಯದಿಂದ ಕಟ್ ಮಾಡಿ ಬಿಂದುಗಳನ್ನು ನಾವು ಸೇರಿಸಬೇಕು. ಯಾವ ರೀತಿಯಾಗಿ ಸೇರಿಸಬೇಕು, A1, A2, A3 ಯಾವ ರೀತಿಯಾಗಿ ಕಂಡುಹಿಡಿಯಬೇಕು ಅನ್ನೋದನ್ನು ಲೈವ್ ಕ್ಲಾಸಲ್ಲಿ ಒಂದ್ಸಲ ಹೇಳ್ತೀನಂತೆ. ಅಂಕ ಹಂಚಿಕೆ ಯಾವುದಿದೆ ನೋಡ್ರಿ. ದತ್ತ ತ್ರಿಭುಜದ ರಚನೆ 1 ಅಂಕ, ಲಘು ಕೋನದ ರಚನೆ ಮತ್ತು ಕಂಸಗಳ ವಿಭಜನೆ 1/2 ಅಂಕ, ಸಮಾಂತರ ರೇಖೆಗಳನ್ನು ಸೇರಿಸುವುದು 1 ಅಂಕ, ಬೇಕಾಗಿರೋ ತ್ರಿಭುಜವನ್ನು ಪಡೆಯುವುದು 1/2 ಅಂಕ. ಹಾಗಾದ್ರೆ ಇಲ್ಲಿವರೆಗೂ ನಾವೇನು ಮಾಡಿದ್ವಪ್ಪ ಅಂದರೆ 3 ಅಂಕದ 9 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ವಿಡಿಯೋ ತುಂಬ ಲೆಂದಿ ಆಗುತ್ತೆ, ಹೌದಾ, ಆಮೇಲೆ ಬೋರಿಂಗ್ ಆಗುತ್ತೆ ಅನ್ನುವಂಥ ದೃಷ್ಟಿಯಿಂದ 4 ಅಂಕದ ಮತ್ತು 5 ಅಂಕದ ಪ್ರಶ್ನೆಗಳನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ನಿಮ್ಮ ಜೊತೆ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳ್ತಾ, ಹೌದಾ. ಇವೇನಪ್ಪ ಅಂದರೆ ಹೆಚ್ಚು ನಾನು ಇಲ್ಲಿ ಬಿಡಿಸ್ತಾ ಹೋಗಿಲ್ಲ, ವಿವರಣೆ ನೀಡ್ತಾ ಹೋಗಿಲ್ಲ. ಕ್ವಶನ್ ಪೇಪರ್ ಆ್ಯಸ್ ಇಟ್ ಇದೆ ಅದನ್ನು ಆಡಿಯೋ ನೋಟ್ಸ್ ರೂಪದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಇವು ಕ್ವಶನ್ ಪೇಪರ್ ಏನಪ್ಪ ಅಂದರೆ ಪದೇ ಈ ರೀತಿಯಾಗಿ ಕ್ವಶನ್ಸನ್ನು ಕೇಳೋದ್ರಿಂದ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅದನ್ನು ಸಿಂಪಲ್ ಟ್ರಿಕ್ ಬಳಸಿ ಯಾವ ರೀತಿಯಾಗಿ ಬಿಡಿಸ್ಬಹುದು ಅನ್ನೋದನ್ನು ಈ ವಿಡಿಯೋಗಳ ಮೂಲಕ ನೀವು
ತಿಳ್ಕೊಳ್ತೀರಾ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಹಂಚ್ಕೊಳ್ರಿ, ನಿಮ್ಗೆ ಗುರ್ತಿರುವಂಥ ಗುಂಪುಗಳಲ್ಲೂ ಹಂಚ್ಕೊಳ್ರಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮ ಸ್ಟೇಟಸ್ಗೆ ಹಾಕೋದ್ರ ಮೂಲಕ. ಯಾಕಂದರೆ ನಿಮಗೇನಾದರೂ ಇದರಿಂದ ಸಿಗ್ತಾ ಇದೆ ಅಂದರೆ ಇನ್ನೊಬ್ರಿಗೂ ಒಂದು ಸ್ವಲ್ಪ ಸಿಗೋ ಹಾಗೆ ಮಾಡಿರಿ ಅಂತ ಹೇಳ್ತಾ. ಹೌದಾ? ಥ್ಯಾಂಕ್ ಯು ಸೋ ಮಚ್. ನಿಮ್ಮ ದಿನ ಒಳ್ಳೆಯದಾಗಿರಲಿ.